ಬಿಗ್ ಬಾಸ್ ಸ್ಪರ್ಧಿಗಳ ಬಲಾಬಲ ಇನ್ನು 20 ದಿನಗಳಲ್ಲಿ ಫಿನಾಲೆ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಬಿಗ್ ಬಾಸ್ ಸೀಸನ್ 10 ಕನ್ನಡದಲ್ಲಿ ಬಲಾಬಲ ಶುರುವಾಗಿದೆ. ಸ್ಪರ್ಧಿಗಳು ಇನ್ನೇನು 20 ದಿನಗಳಲ್ಲಿ ಫಿನಾಲೆಯನ್ನ ರೀಚ್ ಆಗ್ತಾರೆ. ಈಗ ಅವರಿಗೆ ತುಂಬಾನೇ ಬಲದ ಅಗತ್ಯ ಇದೆ. ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಯಾರು ವಿಜೇತರಾಗ್ತಾರೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗೆ ಇನ್ನೊಂದೇನು ಅಂತಂದ್ರೆ, ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಯಾರು ಜನ ಮೆಚ್ಚುಗೆಯನ್ನ ಪಡೆದಿದ್ದಾರೆ, ಯಾರಿಗೆ ಹೆಚ್ಚು ವೋಟ್ ಬೀಳ್ತಾ ಇದೆ, ಯಾರು ಹೇಗೆ ಆಟವನ್ನ ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10 80ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು 80ನೇ ಎಪಿಸೋಡ್ ಪ್ರಸಾರವಾಗಲಿದೆ. ಇನ್ನು 20 ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಈ ಸೀಸನ್ನಲ್ಲಿ ಉತ್ತಮ ಟಿಆರ್ಪಿ ಇರೋದ್ರಿಂದ ಮತ್ತಷ್ಟು ದಿನ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 10 ಸ್ಪರ್ಧಿಗಳು ಇದ್ದಾರೆ. ಅವರಲ್ಲಿ 5 ಮಾತ್ರ ಟಾಪ್ 5 ನಲ್ಲಿ ಬರ್ತಾರೆ. ಯಾರ ಪ್ಲಸ್ ಏನು ಮೈನಸ್ ಏನು ಎನ್ನುವುದರ ಬಗ್ಗೆ ಇಲ್ಲಿದೆ ಮಾಹಿತಿ. ವಿನಯ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಸಾಕಷ್ಟು ಅಗ್ರೆಸಿವ್ ಆಗಿ ಆಡ್ತಿದ್ರು. ಫಿನಾಲೆಯಲ್ಲಿ ಸೋತಿ ಪಕ್ಕ ನಿಲ್ಲುವ ಸ್ಪರ್ಧೆಯಲ್ಲಿ ವಿನಯ್ ಕೂಡ ಒಬ್ಬರು ಅಂತ ಬಹುತೇಕರು ಅನ್ಕೊಂಡಿದ್ರು. ಆದ್ರೆ ದಿನ ಕಳೆದಂತೆ ಉಳಿದ ಸ್ಪರ್ಧಿಗಳು ತಮ್ಮ ಆಟವನ್ನ ತೋರಿಸೋಕೆ ಶುರು ಮಾಡಿದ್ದಾರೆ. ಇದರ ಜೊತೆಗೆ ವಿನಯ್ ಅವರು ವಿವಾದಾತ್ಮಕ ಮಾತುಗಳಿಂದ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಇದು ಅವರಿಗೆ ಹಿನ್ನಡೆ ಆಯಿತು. ಈಗ ತಾವು ಅಗ್ರೆಸಿವ್ ಆಗಿ ಆಡ್ತಾ ಇಲ್ಲ ಎಂದಿದ್ದಾರೆ. ಎಲ್ಲರ ಜೊತೆ ಒಳ್ಳೆಯ ರ್ಯಾಪವನ್ನ ಬೆಳೆಸಿಕೊಂಡು ಫಿನಾಲೆ ತಲುಪುವ ಅವಕಾಶ ಇದೆ ಅಂತ ಕಾಣಿಸ್ತಾ ಇದೆ. ಕಾರ್ತಿಕ್ ಮಹೇಶ್ ಅವರು ಆರಂಭದಿಂದಲೂ ಒಂದೇ ರೀತಿಯ ಫಾರ್ಮ್ ಅನ್ನ ಕಾಯ್ದುಕೊಂಡಿದ್ದಾರೆ. ಅವರು ಈಗಾಗಲೇ ಡಲ್ ಆಗ್ತಾ ಇದ್ದಾರೆ. ಕ್ಷಣಕ್ಕೆ ಮತ್ತೆ ಚೇತರಿಕೆಯನ್ನು ಕೂಡ ಕಾಣ್ತಾ ಇದ್ದಾರೆ. ಸಂಗೀತ ಜೊತೆ ಯಾವಾಗಲೂ ಕಾಣಿಸಿಕೊಳ್ತಾ ಇರ್ತಾರೆ ಎನ್ನುವ ಆರೋಪ ಅವರ ಮೇಲಿತ್ತು. ಆದರೆ ಸಂಗೀತ ಅವರಿಂದ ಅವರು ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ. ಅವರು ಉತ್ತಮ ಪ್ರದರ್ಶನವನ್ನ ಮುಂದುವರಿಸಿಕೊಂಡು ಹೋಗಬೇಕೆಂಬುದು ಅನಿವಾರ್ಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇನ್ನು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುನ್ನ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಟ್ರೋಲ್ ಆಗಿದ್ರು. ಆದ್ರೆ ಬಿಗ್ ಬಾಸ್ಗೆ ಹೋದ ಮೇಲೆ ಅವರ ಗ್ರಾಫ್ ಬದಲಾಗಿ ಹೋಯ್ತು. ಅವರು ಎಲ್ಲರ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಜನರಿಂದ ಅವರಿಗೆ ಪಾಸಿಟಿವ್ ಪ್ರತಿಕ್ರಿಯೆ ಸಿಕ್ಕಿದೆ. ಕಿಚ್ಚ ಕೂಡ ಪ್ರತಾಪ್ ಅವರನ್ನ ಹುರಿದುಂಬಿಸಿದ್ದಾರೆ. ಹೀಗಾಗಿ ಅವರ ಆಟದ ಶೈಲಿ ಬದಲಾಯಿಸಿಕೊಂಡಿದ್ದಾರೆ. ಅವರು ಆಗಾಗ ಡಲ್ ಆಗ್ತಾರೆ. ಎಲ್ಲರ ಜೊತೆಯಲ್ಲೂ ಬೆರೆಯೋದಿಲ್ಲ. ಈ ಗುಣ ಬದಲಾಗಬೇಕಾಗಿದೆ. ಸಂಗೀತಾ ಶೃಂಗೇರಿ ಅವರು ಆರಂಭದಲ್ಲಿ ಉತ್ತಮವಾಗಿ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಬಳಿಕ ಡಲ್ ಆಗಿಬಿಟ್ರು. ಮನೆಯಿಂದ ಹೊರ ಹೋಗುವುದಕ್ಕಾಗಿ ಕೇಳ್ಕೊಂಡಿದ್ರು. ಆದ್ರೆ ನಂತರ ನಿರ್ಧಾರವನ್ನ ಬದಲಾಯಿಸಿಕೊಂಡ್ರು. ಕಣ್ಣಿಗೆ ಹಾನಿ ಆದಾಗ್ಲೂ ಅವರು ಹೋರಾಡಿದ್ರು. ಇಡೀ ಮನೆ ತಮ್ಮ ವಿರುದ್ಧವೇ ಇದೆ ಎಂಬ ಮಾತು ಅವರದ್ದಾಗಿತ್ತು. ಈಗ ಸಂಗೀತಾ ಶೃಂಗೇರಿ ಅವರು ಫಿನಾಲೆ ರೇಸ್ಗೆ ತಲುಪುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇದೆ. ನಮ್ರತಾ ಗೌಡ ಅವರು ಆರಂಭದಲ್ಲಿ ವಿನಯ್ ಅವರ ಚಮಚ ಅಂತಾನೆ ಕುಖ್ಯಾತಿಯನ್ನ ಪಡೆದಿದ್ರು. ಯಾವಾಗ ವಿನಯ್ ನೆರಳಿನಿಂದ ಹೊರ ಬಂದಿದ್ರು ಆಗ್ಲೇ ಒಳ್ಳೆ ಕ್ಷಣ ಶುರುವಾಯ್ತು ನೋಡಿ. ಅವರಿಗೆ ಉತ್ತಮ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದರಿಂದ ಚೈತನ್ಯ ಹುಟ್ಕೊಳ್ತು. ಈ ವಾರ ಕ್ಯಾಪ್ಟನ್ ಆಗಿ ನಾಮಿನೇಷನ್ನಿಂದ ಬಚಾವ್ ಆಗಿದ್ದಾರೆ. ಆದ್ರೂ ಫಿನಾಲೆ ತಲುಪುವುದು ಅಚ್ಚರಿ ಎನ್ನಲಾಗ್ತಾ ಇದೆ. ವರ್ತೂರ್ ಸಂತೋಷ್ ಹುಲಿ ಉಗುರು ಪ್ರಕರಣದಲ್ಲಿ ವರ್ತೂರ್ ಸಂತೋಷ್ ಅವರು ಅರೆಸ್ಟ್ ಆಗಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ರು. ಅವರು ಆಮೇಲೆ ದೊಡ್ಡ ಮನೆಗೆ ಬಂದ್ರು. ಬಳಿಕ ಮತ್ತೆ ಹೊರ ಹೋಗುವ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ತಾಯಿಯನ್ನ ಕರೆಸಿ ಅವರನ್ನ ಮನವೊಲಿಸಲಾಯಿತು. ಈಗ ಅವರು ಫಿನಾಲೆ ರೇಸ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರ ಆಟದ ಶೈಲಿ ಕೂಡ ಬದಲಾಯಿಸಿಕೊಂಡಿದ್ದಾರೆ. ತನಿಷಾ ಮೊದಲಿಗೆ ಹೋಲಿಕೆ ಮಾಡಿದರೆ ತನಿಷಾ ಅವರು ಅಗ್ರೆಸಿವ್ ಹಾಗೂ ಉತ್ಸಾಹ ಈಗ ಕಡಿಮೆ ಆದಂತೆ ಕಾಣ್ತಾ ಇದೆ. ತನಿಷಾ ಅವರ ಗ್ರಾಫ್ ಕೆಳಗೆ ಇಳಿದಂತೆ ಭಾಸವಾಗ್ತಾ ಇದೆ. ಮಾತನಾಡಿ ಕೆಟ್ಟವನಾಗಬಾರದು ಎಂಬ ನಿರ್ಧಾರವನ್ನ ಅವರು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಆದರೆ ಇದನ್ನ ಬಿಟ್ಟು ಅವರು ಮತ್ತೆ ಮೊದಲಿನ ಆಟವನ್ನ ತೋರಿಸಬೇಕಾಗಿದೆ. ತುಕಾಲಿ ಸಂತೋಷ್ ಹಾಸ್ಯದ ಮೂಲಕ ತುಕಾಲಿ ಸಂತೋಷ್ ಅವರು ಹೆಸರುವಾಸಿಯಾದವರು. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ಹಾಸ್ಯನೇ ಮಾಡ್ತಿರ್ಲಿಲ್ಲ. ಬಳಿಕ ಹಾಸ್ಯವನ್ನ ಮಾಡೋಕೆ ಶುರು ಮಾಡಿದ್ರು. ಆ ಬಳಿಕ ಅವರು ತಮ್ಮ ಆಟವನ್ನ ಬದಲಾಯಿಸಿಕೊಂಡ್ರು. ಈಗ ಹಾಸ್ಯದ ಮೂಲಕ ತುಕಾಲಿ ಸಂತೋಷ್ ಅವರು ಗಮನವನ್ನ ಸೆಳೀತಾ ಇದ್ದಾರೆ. ಇನ್ನು ಸಿರಿ ಅವರು ಸೈಲೆಂಟ್ ಆಗಿರೋದು ಹೆಚ್ಚು ಆದ್ಯತೆಯನ್ನ ನೀಡ್ತಾರೆ. ಅವರ ಆಟ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಅವರು ಬಿಗ್ ಬಾಸ್ ಮನೆಯಲ್ಲಿ 80 ದಿನ ಕಳೆದಿದ್ದಾರೆ. ಅವರು ಆಟಕ್ಕೆ ವೇಗ ನೀಡಿದರೆ ಸಹಪಾಠಿಗಳನ್ನ ಸೋಲಿಸಬಹುದು ಅಂತ ಹೇಳ್ತಿದ್ದಾರೆ. ಅವರು ಎಲಿಮಿನೇಷನ್ ಆಗ್ತಾರಾ ಎಂದು ವೀಕ್ಷಕರು ಕಾದ್ ನೋಡ್ತಾ ಕೂತಿದ್ರು. ಆದ್ರೆ ಬಚಾವಾಗಿದ್ದಾರೆ.
ಇನ್ನು ಮೈಕಲ್ ಅಜಯ್ ನೈಜೀರಿಯಾ ಮೂಲದ ಮೈಕಲ್ ಅವರಿಗೆ ಕರ್ನಾಟಕದ ಕನೆಕ್ಷನ್ ಇದೆ. ಅವರ ತಾಯಿ ಕರ್ನಾಟಕದವರು. ಹೀಗಾಗಿ ಮೈಕಲ್ ಅಲ್ಪ ಸ್ವಲ್ಪ ಕನ್ನಡವನ್ನ ಮಾತನಾಡ್ತಾರೆ. ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರು ಕನ್ನಡ ಕಲಿಯಲು ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಇದರ ಜೊತೆಗೆ ಟಾಸ್ಕ್ ಕೂಡ ಉತ್ತಮವಾಗಿ ಆಡ್ತಾ ಇದ್ದಾರೆ. ಆದರೆ ಇದರ ಜೊತೆ ಅವರಿಗೆ ಅಹಂ ಹೆಚ್ಚಿದೆ. ಅದನ್ನ ಕಡಿಮೆ ಮಾಡಿಕೊಂಡ್ರೆ ಅವರು ಫಿನಾಲೆಗೆ ತಲುಪ್ತಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.